ಆದ್ಯ ನ್ಯೂಸ್ನ ಸಮಸ್ತ ಜನತೆಗೂ ಸ್ವಾಗತ. ನಾನು ಸತೀಶ್ ಪವಾರ್. ಕನ್ನಡ ಕಿರುತೆರೆಯ ನಟಿ ಸಂಜನಾ ಬುರ್ಲಿ ಮತ್ತು ಸಮರ್ಥ ಚನ್ನಗಿರಿ ವೈವಾಹಿಕ ಜೀವನಕ್ಕೆ ಕಾಲಿರಿಸಿದ್ದು, ಶನಿವಾರ ಪಟ್ಟಣದ ಜವಳಿ ಸಮುದಾಯ ಭವನದಲ್ಲಿ ಆರತಕ್ಷತೆ ಕಾರ್ಯಕ್ರಮ ಸಹ ನಡೆಯಿತು. ಕಳೆದ 2 ದಿನಗಳ ಹಿಂದೆ ಬೆಂಗಳೂರಿನಲ್ಲಿ ಇವರ ವಿವಾಹವಾಗಿದ್ದು, ಇಂದು ಚನ್ನಗಿರಿಯಲ್ಲಿ ಆರತಕ್ಷತೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ವೃತ್ತಿಯಲ್ಲಿ ವೈದ್ಯರಾಗಿರುವಂತಹ ಸಮರ್ಥರವರು ಚನ್ನಗಿರಿಯ ನಿವಾಸಿ ಸುಮತೇಂದ್ರರವರ ಪುತ್ರರಾಗಿದ್ದು, ಬೆಂಗಳೂರಿನಲ್ಲಿ ವೈದ್ಯಕೀಯ ವೃತ್ತಿಯನ್ನು ನಿರ್ವಹಿಸುತ್ತಿದ್ದಾರೆ. ಸಂಜನಾ ಬುರ್ಲಿಯವರು ಸಹ ಇಂಜಿನಿಯರಿಂಗ್ ಪದವೀಧರೆಯಾಗಿದ್ದು, ಪುಟ್ಟಕ್ಕನ ಮಗಳು ಹಾಗೆಯೇ ಶ್ರೀಗಂಧದ ಗುಡಿ ಧಾರಾವಾಹಿಗಳಲ್ಲಿ ನಟಿಸುವ ಮೂಲಕ ಕನ್ನಡ ನಾಡಿನ ಜನತೆಯಲ್ಲಿ ಮನೆ ಮಾತಾಗಿದ್ದು, ತಮ್ಮ ನಿಜ ಜೀವನದಲ್ಲಿ ಚನ್ನಗಿರಿಯ ಸೊಸೆಯಾಗಿದ್ದಾರೆ. ಶನಿವಾರ ನಡೆದಂತಹ ಆರತಕ್ಷತೆ ಕಾರ್ಯಕ್ರಮದಲ್ಲಿ ಚನ್ನಗಿರಿ ತಾಲೂಕಿನ ಜನತೆ ನೂತನ ವಧು-ವರರಿಗೆ ಶುಭಾಶಯವನ್ನು ಕೋರಿದರು. ಹಾಗೆಯೇ ಚನ್ನಗಿರಿಯ ಮಾಜಿ ಶಾಸಕರಾದಂತಹ ಮಾಡಾಳ್ ವಿರೂಪಾಕ್ಷಪ್ಪನವರು ತಮ್ಮ ಕುಟುಂಬದೊಂದಿಗೆ ಹೊಸ ವಧು-ವರರಿಗೆ ಶುಭಾಶಯವನ್ನು ಕೋರಿದರು. ಹಾಗೆಯೇ ಜೀವ ವೈವಿಧ್ಯ ಮಂಡಳಿಯ ಅಧ್ಯಕ್ಷ ವಡ್ನಾಳ್ ಜಗದೀಶ್, ಹಾಗೆಯೇ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿ ನಾಗರಾಜ್, ತುಮಕೋಸ್ನ ಮಾಜಿ ನಿರ್ದೇಶಕ ದೇವರಾಜ್ ಹರೋನಹಳ್ಳಿ, ಬುಳ್ಳಿ ನಾಗರಾಜ್, CH ಶ್ರೀನಿವಾಸ್, ಹಾಗೆಯೇ ಸರ್ಜಿ ಚನ್ನಬಸಪ್ಪ, ಕೃಷ್ಣೋಪಾಧ್ಯಾಯ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ನೂತನ ವಧು-ವರರಿಗೆ ಶುಭಾಶಯವನ್ನು ಕೋರಿದರು. ನಿಜಕ್ಕೂ ಕನ್ನಡ ನಾಡಿನ ಒಬ್ಬ ನಟಿ ಚನ್ನಗಿರಿಗೆ ಬಂದಿರುವುದು ಚನ್ನಗಿರಿಯ ಹೆಮ್ಮೆ ಅಂತೇಳಿ ಸಹ ಸಾಕಷ್ಟು ಜನರು ಮಾತಾಡ್ತಾ ಇದ್ದಿದ್ದು ಕೇಳಿಬರ್ತಾ ಇತ್ತು. ಹಾಗೆಯೇ ಒಂದು ಧಾರಾವಾಹಿಯ ನಟಿಯ ಒಂದು ಜೊತೆಗೆ ಶುಭಾಶಯ ಕೋರಿದಂಥ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದಂಥವರು ಸೆಲ್ಫಿಯನ್ನು ತೆಗೆದುಕೊಳ್ತಿದ್ದನ್ನು ಕಾಣ್ಬೋದಾಗಿತ್ತು. ಹಾಗೆಯೇ ಒಂದು ಉತ್ತಮವಾದ ಒಂದು ಆರತಕ್ಷತೆ ಕಾರ್ಯಕ್ರಮವನ್ನು ಸಹ ಚನ್ನಗಿರಿಯ ಈ ಜವಳಿ ಸಮುದಾಯ ಭವನದಲ್ಲಿ ನಡೆದಿರುವುದು ಒಂದು ಸ್ವಾಗತಾರ್ಹವಾಗಿದೆ. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಮಾರ್ಚ್ 25ರಂದು ಸಂಜನಾ ಮತ್ತು ಸಮರ್ಥರವರ ಮದುವೆ ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ನಡೆದಿದ್ದು, ಇವತ್ತು ಚನ್ನಗಿರಿಯಲ್ಲಿ ಸಹ ಒಂದು ಆರತಕ್ಷತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಚನ್ನಗಿರಿ ಪಟ್ಟಣದ ಸರ್ವರು ಜನತೆ ಒಂದು ಆಶೀರ್ವಾದವನ್ನು ಮಾಡಿದ್ದಾರೆ. ಸಂಜನಾರವರು ಇನ್ನು ಡಿಗ್ರಿ ಓದುವಾಗಲೇ ಒಂದು ನಟನೆಯ ಆಫರ್ ಬಂದಿದ್ದು, ಇದು ಅವರ ಮೊದಲ ಧಾರಾವಾಹಿಯಾಗಿದೆ. ಲಗ್ನ ಪತ್ರಿಕೆ ನಂತರ ಪುಟ್ಟಕ್ಕನ ಮಗಳು, ಇದಾದ ಮೇಲೆ ಸಿಕ್ಕ ಆಫರ್, ಶ್ರೀಗಂಧದ ಗುಡಿ, ಈ ಜೋಡಿ ಮದುವೆ ಅದ್ದೂರಿಯಾಗಿ ಖಾಸಗಿ ರೆಸಾರ್ಟ್ನಲ್ಲಿ ನಡೆದಿದೆ. ಸಮರ್ಥ ಅವರು ಸಂಜನಾ ಅವರ ಆತ್ಮೀಯ ಸ್ನೇಹಿತರಾಗಿದ್ದು, ತಮ್ಮ ಜೀವನ ಸಂಗಾತಿಯನ್ನು ಸಹ ಮಾಡಿಕೊಳ್ಳುವ ಮೂಲಕ ಈ ಹೊಸ ನವದಂಪತಿಗಳು ಹೊಸ ಜೀವನಕ್ಕೆ ಒಂದು ಕಾಲನ್ನು ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಹಾಗೆಯೇ ಸಂಜನಾ ಬುರ್ಲಿ ಅವರಿಗೆ ದೊಡ್ಡ ಮಟ್ಟದ ಬ್ರೇಕ್ ಕೊಟ್ಟಿದ್ದು ಅಂದರೆ ಪುಟ್ಟಕ್ಕನ ಮಗಳು ಧಾರಾವಾಹಿ. ಇದರಲ್ಲಿ ಅವರು ಸ್ನೇಹ ಎಂಬ IAS ಅಧಿಕಾರಿ ಪಾತ್ರವನ್ನು ನಿರ್ವಹಿಸಿ ಮನೆ ಮಾತಾಗಿದ್ದರು. ಆದರೆ ತಮ್ಮ ಎಜುಕೇಷನ್ನ ಒಂದು ಕಾರಣ ನೀಡಿ ಅವರು ಈ ಧಾರಾವಾಹಿಯಿಂದ ಅರ್ಧಕ್ಕೆ ಹಿಂದೆ ಸರಿದಿದ್ರು ಅಂತಲೇ ಹೇಳ್ಬೋದಾಗಿದೆ. ಆದರೆ ಕಲರ್ಸ್ ಕನ್ನಡದ ಮೂಲಕ ಮತ್ತು ಶ್ರೀಗಂಧದ ಗುಡಿ ಧಾರಾವಾಹಿಯ ಮೂಲಕ ಮತ್ತೆ ಕಿರುತೆರೆಗೆ ಮರಳಿದ್ದಾರೆ. ಈ ಸೀರಿಯಲ್ ಕೂಡ ಪ್ರೇಕ್ಷಕರ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ಆದರೆ ಮದುವೆ ತಯಾರಿಗಾಗಿ ಈ ಧಾರಾವಾಹಿಯಿಂದಲೂ ಸಹ ಅವರು ಹೊರನಡೆದಿದ್ದಾರೆ ಅಂತಲೇ ಕೇಳಿಬರ್ತಾಯಿದೆ. ಆದರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಧಾರಾವಾಹಿಗಳನ್ನು ಮಾಡುವ ಮೂಲಕ ಮತ್ತೆ ಕಿರುತೆರೆಗೆ ಮರಳಲಿದ್ದಾರೆ ಅಂತಂತೇಳಿ ನೋಡ್ಬೋದಾಗಿದೆ. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ.